ಗುರುಗಳೇ. ಶ್ರೀಹರಿ, ಹೇಳು ಭೋಗೇಂದ್ರ. ಇಲ್ಲ ಗುರುಗಳೇ, ನಾನು ಹೇಳೋದಿಲ್ಲ. ತಾವು ತಪ್ಪಾಗಿ ಭಾವಿಸ್ಬಾರ್ದು. ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ನೀವು ಕ್ಷಮಿಸ್ತೀನಿ ಅಂತ ಮಾತು ಕೊಟ್ರೇ ನಾನು ಮೇಲೆ ಹೇಳೋದು. ಇದೇನು ಭೋಗೇಂದ್ರ, ಅರಿವಿಲ್ಲದ ವಿದ್ಯಾರ್ಥಿ ಹಾಗೆ ನಡ್ಕೋತಾ ಇದೆಯಾ? ಮೊದಲು ಏಳು ಮೇಲೆ. ಹೌದು ಗುರುಗಳೇ, ನೀವು ಹೇಳಿದ ಅನೇಕ ವಿಷಯದಲ್ಲಿ ನನಗೆ ಅರಿವಿನ ಕೊರತೆ ಇದೆ. ಅದನ್ನು ನೀವೇ ಹೇಳಿ ನನಗೆ ದಾರಿ ತೋರಿಸ್ಬೇಕು. ಸರಿ, ಈಗ ವಿಷಯ ಏನು ಮೊದಲು ಅದನ್ನು ಹೇಳು. ಗುರುಗಳೇ, ಸುತ್ತ 60 ಸಂಸ್ಥಾನಗಳಿಗೂ ಇರುವ ಏಕೈಕ ಮಠ ಕುಂಭಕೋಣ ಮಠ. ವಿಜಯೇಂದ್ರ ಗುರುಗಳು ಈ ಮಠದ ಕೀರ್ತಿ ಪತಾಕೆಯನ್ನು ಎಲ್ಲ ಕಡೆ ಹಾರಿಸಿದ್ದಾರೆ. ಹೌದು, ಬಾಲ್ಯದಲ್ಲೇ ಸನ್ಯಾಸತ್ವ ಸ್ವೀಕರಿಸಿದ ಹಿರಿಯ ಗುರುಗಳು ಬದುಕಿನುದ್ದಕ್ಕೂ ಧರ್ಮದ ಮಾರ್ಗದಲ್ಲೇ ನಡೆದವರು. ಅಪರೋಕ್ಷ ಜ್ಞಾನಿಗಳಾದ ಗುರುಗಳು ಈ ಮಠವನ್ನು ಕಟ್ಟಿ ಬೆಳೆಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡಿದ್ದಾರೆ. ನೊಂದು ಬಂದವರಿಗೆ ಆಶ್ರಯ ನೀಡಿದ್ದಾರೆ. ಭಕ್ತರಿಗೆ ಆಶೀರ್ವಚನವನ್ನು ನೀಡ್ತಾ ಜ್ಞಾನ ಮಾರ್ಗವನ್ನು ತೋರಿದವರು. ಹಿರಿಯ ಗುರುಗಳ ಸಾಧನೆಗಳನ್ನು ಎಷ್ಟು ನೆನೆದರೂ ಸಾಲದು. ಅವ್ರ ನೆನಪು ಈಗಲೂ ನನ್ನನ್ನು ಕಾಡ್ತಾ ಇದೆ. ಅವರೀಗಲೂ ಇಲ್ಲೇ ಸುತ್ತಮುತ್ತಲಿದ್ದಾರೆ ಅಂತ ಭಾಸವಾಗ್ತಾ ಇದೆ. ನಿಮ್ಮ ಮಾತು ಅಕ್ಷರಶಃ ಸತ್ಯ ಗುರುಗಳೇ. ಹಿರಿಯ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆದ ನಾವೇ ಧನ್ಯರು. ಮೂಲರಾಮನ ವಾಸಸ್ಥಾನವಾದ ಈ ಕುಂಭಕೋಣ ಮಠಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಅವ್ರಿಗೆ ನೀವು ಆಶೀರ್ವಚನ ನೀಡ್ತೀರಿ ನಿಜ, ಆದರೆ ವಿಜಯೇಂದ್ರ ಗುರುಗಳ ಪೀಠ ಮಾತ್ರ ಬಿಕೋ ಬಿಕೋ ಅಂತ ಇದೆ. ಗೋಪುರಕ್ಕೆ ಕಳಶ ಎಷ್ಟು ಮುಖ್ಯನೋ, ಹಿರಿಯ ಗುರುಗಳ ಈ ಪೀಠವನ್ನು ನೀವು ಅಲಂಕರಿಸಬೇಕಾಗಿರುವುದು ಅಷ್ಟೇ ಮುಖ್ಯ. ನನಗೆ ನಿಮ್ಮನ್ನು ಈ ಪೀಠದಲ್ಲಿ ನೋಡೋ ಮಹದಾಸೆ ಗುರುಗಳೇ. ಹೌದು ಗುರುಗಳೇ, ನೀವು ಪೀಠವನ್ನು ಅಲಂಕರಿಸಬೇಕನ್ನೋದು ಮಠದಲ್ಲಿರೋ ಎಲ್ಲರ ಆಸೆನೂ ಆಗಿದೆ. ಅಷ್ಟೇ ಅಲ್ಲ ಗುರುಗಳೇ, ನೀವು ಪೀಠವನ್ನು ಅಲಂಕರಿಸಬೇಕನ್ನೋದು ಭಕ್ತಾದಿಗಳ ಇಚ್ಛೆ ಆಗಿದೆ. ಭೋಗೇಂದ್ರ, ಇಲ್ಲಿ ಎಲ್ಲದಕ್ಕೂ ಒಂದು ರೀತಿ ನೀತಿ ನಿಯಮ ಅಂತ ಇದೆ. ಅದು ಅಲ್ಲದೆ ಇದು ಹಿರಿಯ ಗುರುಗಳು ಕೂತ್ಕೊಳ್ತಿದ್ದಂಥ ಪೀಠ. ಅದನ್ನು ನೋಡಿದರೆ ನನಗೆ ಗುರುಗಳೇ ಕಾಣಿಸ್ತಾರೆ. ನಾನು ಅದಕ್ಕೆ ಗೌರವದಿಂದ ವಂದಿಸ್ತೇನೆ. ಆ ಪೀಠವನ್ನು ನಾನು ಏರುವುದೇ ಸಾಧ್ಯವೇ ಇಲ್ಲ. ಅಲ್ಲಿ ಗುರುಗಳು ಇದ್ದಾರೆ ಅಂದ್ಕೊಂಡೆ ನಾನು ನನ್ನ ಕರ್ತವ್ಯಗಳನ್ನು ನಿರ್ವಹಿಸ್ತೀನಿ. ನೀವೀಗೆಲ್ಲರೂ ಹೊರಡ್ಬೋದು. ನಮಗೆ ಏಕಾಂತದ ಅವಶ್ಯಕತೆ ಇದೆ. ಶ್ರೀಹರಿ. ಈ ಮಠಕ್ಕೆ ಒಬ್ಬ ಮಹಾಪುರುಷರ ಆಗಮನ ಆಗಿದೆ. ಅದು ನಮ್ಮ ಅರಿವಿಗೆ ಬರಲೇ ಇಲ್ಲ. ಗುರುಗಳೇ, ಗುರುಗಳೇ, ನಿಮ್ಮ ಅಮೃತವಾಣಿ ನನಗೆ ಕೇಳಿಸಿದಾಗಾಯಿತು. ಇದು
ನನ್ನ ಭ್ರಮೆಯೋ ಅಥವಾ ನನ್ನ ಕನಸು? ಇಲ್ಲ, ನೀವು ನನ್ನ ಮೇಲಿಟ್ಟಿರುವ ಅಭಿಮಾನವೋ ತಿಳಿತಿಲ್ಲ. ಎಲ್ಲಿದ್ದೀರಿ ಗುರುಗಳೇ? ಎಲ್ಲಿದ್ದೀರಿ ಗುರುಗಳೇ? ಗುರುಗಳೇ ಗುರುಗಳೇ ಗುರುಗಳೇ, ನಿಮ್ಮ ಅಗಲಿಕೆಯಿಂದ ನಮಗೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ದಯಮಾಡಿ ನಿಮ್ಮ ದರ್ಶನದ ಭಾಗ್ಯ ನೀಡಿ ಗುರುಗಳೇ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಎಲ್ಲರೂ ಕೇಳಿ, ಈ ದಿನ ನಾವು ನಮ್ಮ ಪೂಜ್ಯ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥರ ಅಪ್ಪಣೆ ಮೇರೆಗೆ, ಶ್ರೀಹರಿವಾಯುಗಳ ಆಜ್ಞೆಯ ಮೇರೆಗೆ ನಮ್ಮ ಗುರುಗಳ ಸಾನ್ನಿಧ್ಯ ಪಡೆದಿದ್ದ ಈ ಪರಮಹಂಸ ಪೀಠವನ್ನು ಆರೋಹಣ ಮಾಡಲಿದ್ದೇವೆ. ಇದು ಶ್ರೀಮಠದ ಭಕ್ತರ ಆಶಯವೂ ಆಗಿದೆ, ಹಾಗೆ ಮೂಲರಾಮನ ಇಚ್ಛೆಯೂ ಆಗಿದೆ. ಗುರುಗಳೇ, ನಿಮ್ಮ ತೀರ್ಮಾನ ಕೇಳಿ ನಮ್ಮೆಲ್ಲರ ಮನಸ್ಸಿಗೂ ತುಂಬ ಆನಂದ ಆಯಿತು. ನಿಮ್ಮ ಪೀಠಾರೋಹಣ ನೋಡೋದಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೇವೆ. ಶ್ರೀಹರಿ, ಮೂಲರಾಮ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಶ್ರೀ 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 ಸುಧೀಂದ್ರ ತೀರ್ಥರಿಗೆ ಜಯವಾಗಲಿ. ಶ್ರೀ 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 ಸುಧೀಂದ್ರ ತೀರ್ಥರಿಗೆ ಜಯವಾಗಲಿ.